ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ಸೌಂದರ್ಯ ಅವರೊಂದಿಗೆ. ಸೊ ಇದು ರ್ಯಾಪಿಡ್ ಫೈರ್ ಥರ ಇರುತ್ತೆ. 10 ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ನೀವು ಒನ್ ವರ್ಡಲ್ಲಾದರೂ ಆನ್ಸರ್ ಮಾಡ್ಬೋದು ಅಥವಾ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೂ ಮಾಡ್ಬೋದು. ಓಕೆ. ಸೌಂದರ್ಯ ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್. ಹೆಂಗೆ ಹೇಳೋಕ್ಕಾಗತ್ತೆ ಓಕೆ, ಗೊತ್ತಾಗ್ಲಿ ಅಂತಾನೆ. ನನ್ನ ಸ್ಟ್ರೆಂತ್ ನಮ್ಮಮ್ಮ, ನನ್ನ ವೀಕ್ನೆಸ್ ನನ್ನ ಮಕ್ಕಳು. ಓಕೆ. ಯಾವ ವಿಷಯಕ್ಕೆ ಸೌಂದರ್ಯ ಅವರಿಗೆ ಬೇಗ ಕೋಪ ಬರುತ್ತೆ? ನನಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅವ್ರ ಕಂಡ್ರೆ ನಂಗೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಏನೋ ಒಂದು ಮಾಡ್ಬೇಕಂತಿರ್ತೀನಿ, ನಾನೇನು ಹೇಳೇ ಇರಲ್ಲ, ಅದಾಗಲ್ಲ ಬಿಡೋ ಅಂತಾರಲ್ಲ, ನಾನು ಅಲ್ಲೇ ಕಟ್ ಮಾಡಿಬಿಡ್ತೀನಿ ಅವ್ರನ್ನ. ನನಗೆ ನೆಗೆಟಿವ್ ಮೈಂಡೆಡ್ ಪೀಪಲ್ ಅಂದರೆ ಆಗಲ್ಲ. ಸೊ ತುಂಬ ಬೇಗ ಕೋಪ ಬರುತ್ತೆ. ಆ್ಯಂಡ್ ಪದೇ ಪದೇ ಹೇಳಿದ ವಿಷಯನೇ ಹೇಳ್ತಿರ್ತಾರಲ್ಲ, ನಂಗೆ ಅದಾಗಲ್ಲ, ಅದು ಸಿಕ್ಕಾಬಡೆ ಕೋಪ ಬರುತ್ತೆ. ಓಕೆ. ಇಂದಿಗೂ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂಥ ಬಾಲ್ಯದ ನೆನಪು? ನನ್ನ ತಂಗಿ ಜೊತೆ ಜಗಳ ಮಾಡಿರೋದು ನಂಗೆ ನೆನಪಿರೋದು. ಅವಳ ಮನೆಗೆ ಹೋದ್ರೆ ಬೈತಾಳ. ಆಮೇಲೆ ಅದನ್ನೆಲ್ಲ ಯಾಕೆ ಹೇಳೆ ಅಂತ, ಆ್ಯಕ್ಚುಲಿ ಬಾಲ್ಯ ಅಂದರೆ ಓಕೆ, ನಾನು ಅಜ್ಜಿ ತಾತನ ಮನೇಲಿ ಸಮ್ಮರ್ ಹಾಲಿಡೇಸ್ನ ಕಳೀತಿದ್ದು, ವೆಕೇಷನ್ಗೆ ಹೋಗ್ತಿದ್ದು, ಅದು ನನಗೆ ಒಂಥರ ಬೆಸ್ಟ್ ನೆನಪು. ಓಕೆ. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಲೂಸ್ ಮಾದ ಯೋಗಿ. ಓಕೆ. ಸೊ ನನ್ನಮ್ಮ ಸೂಪರ್ ಸ್ಟಾರ್ನ ಮೆಮೊರಬಲ್ ಮೊಮೆಂಟ್? ನಾನು 3rd ರನ್ನರಪ್ ಆದೆ. ಸೊ ನನಗೆ ಅದೇ ಒಂಥರ ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ಸೃಜನ್ ಸರ್, ತಾರಮ್ಮ, ಅನು ಮ್ಯಾಮ್, ಇವ್ರುಗಳನ್ನೆಲ್ಲ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವ್ರಗಳ ಜೊತೆ ಅಷ್ಟು ಮಂತ್ಸ್ ನಾವು ಜೊತೆಲಿ ಕೆಲಸ ಮಾಡಿದ್ದೀವಿ. ನನ್ನಮ್ಮ ಸೂಪರ್ ಸ್ಟಾರ್ ಅನ್ನೋದೇ ಒಂಥರ ಬ್ಯೂಟಿಫುಲ್ ಮೆಮೊರಿ. ಓಕೆ. ಮೆಮೊರಬಲ್ ಸೆಲ್ಫಿ? ಮೆಮೊರೇಬಲ್ ಸೆಲ್ಫಿ ಅಂದರೆ ನಾನು ತೊಗೊಂಡಿದ್ದಲ್ಲ, ಅಭಿ ದಾಸ್ ಇದ್ದಾರಲ್ಲ ಅವ್ರು ತೊಗೊಂಡಿದ್ದು. ಕಬಡ್ಡಿ ಲೀಗ್ ಇತ್ತು. ಸೊ ಅದು ನನಗೆ ಗೊತ್ತಿಲ್ಲ ಯಾವ ಇಯರ್ ಅಂತ ಸರಿಯಾಗಿ ನೆನಪಿಲ್ಲ. ಸೊ ಅಭಿ ಅವರು ಈ ಕಡೆ ಇಲ್ಲಿ ಇದ್ದರು, ಅಂದರೆ ಸ್ವಲ್ಪ ನನಗಿಂತ ಮುಂದೆ, ನಾನು ಹಿಂದೆ ಇದ್ದೆ. ಆ್ಯಂಡ್ ಅವ್ರ ಮುಂದೆ ಅವ್ರ ಪಕ್ಕದಲ್ಲಿ ಈ ಕಡೆ ಪುನೀತ್ ಸರ್ ಇದ್ದರು, ಪುನೀತ್ ರಾಜ್ಕುಮಾರ್ ಸರ್. ಸೊ ಆ ಸೆಲ್ಫಿಯಲ್ಲಿ ನಾನಿದ್ದೀನಿ. ಸೊ ಅಭಿದಾಸ್ ಅವರು, ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು, ನಾನು. ಸೊ ನನಗದೊಂಥರ ಇವತ್ತಿಗೂ ಮರೆಯೋಕ್ಕಾಗಲ್ಲ ಅದು. ಸೊ ಅದು ಗೊತ್ತಿಲ್ಲದೆ ತಗೊಂಡಿದ್ದು, ಬಟ್ ಅದರಲ್ಲಿ ಅಪ್ಪು ಸರ್ ಇದ್ರು ಅಂತ. ಹೌದು, ನಾನು ನೋಡ್ತಾ ಇದ್ದೀನಿ ಅದರಲ್ಲಿ ಅಪ್ಪು ಸರ್ನ ನಾನು ನೋಡ್ತಾ ಇದ್ದೀನಿ, ಬಟ್ ನನಗೆ ಗೊತ್ತಿಲ್ಲ ಅಭಿ ಅವರು ಸೆಲ್ಫಿ ತೆಗಿತಿದ್ದಾರೆ ಅಂತ. ಸೊ ಅದು ಇವತ್ತಿಗೂ ನಾನು ಪೋಸ್ಟ್ ಮಾಡಿದ್ದೀನಿ. ಅದು ನನಗದು ಯಾವಾಗಲೂ ಖುಷಿ ಕೊಡುತ್ತೆ. ನಾನು ಅವಾಗ ಏನಂದರೆ ಹೆದರ್ಕೊಳ್ತಾ ಇದೆ, ಅಂದರೆ ಸ್ವಲ್ಪ ಸೆಲೆಬ್ರಿಟೀಸ್ ಅಂದರೆ ಹೆದರ್ಕೊಳ್ತಿದ್ದೆ. ಇಷ್ಟು ಧೈರ್ಯವಾಗಿದ್ದಿದ್ರೆ ಅಟ್ಲೀಸ್ಟ್ ಅಪ್ಪು ಸರ್ ಜೊತೆ ನಾನು ಹೋಗಿ ಫೋಟೋ ತೊಗೋಬೋದಾಗಿತ್ತಲ್ಲ. ಮಾತಾಡಿಸ್ದೆ, ಬಟ್ ಫೋಟೋ ತೊಗೊಳ್ಳಿಲ್ಲ. ಅದೊಂದು ರಿಗ್ರೆಟ್ ಇದೆ. ಓಕೆ. ಸೊ ನೀವು ತುಂಬ ಚೆನ್ನಾಗಿ ಮಾಡುವಂಥ ಅಡುಗೆ? ಕಬಾಬ್. ಮಕ್ಕಳು ಇಷ್ಟಪಟ್ಟು? ಮಕ್ಕಳೆಲ್ಲ ಇಡೀ ಫ್ಯಾಮ್ಲಿನೇ ಇಷ್ಟಪಟ್ಟು ತಿಂತಾರೆ. ಮತ್ತು ಹಾಗಾದ್ರೆ 100K ಆಗಿದ್ದು ಖುಷಿಗೆ ನಮಗೂ ಕಬಾಬ್ ತಂದು ಕೊಡ್ಬೋದಾಗಿತ್ತ ನೀವು? ಎಲ್ಲ ನಾನ್ ವೆಜಿಟೇರಿಯನ್ಸೇ ಇದ್ದೀರಾ? ಓಕೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನಾವು ಕೇಳ್ತೀವಿ ಖಂಡಿತ. ಫೇವ್ರೇಟ್ ಸ್ಯಾಂಡಲ್ವುಡ್ ಆನ್ ಸ್ಕ್ರೀನ್ ಪೇರ್ಸ್? ಯಾರು 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 ರಮ್ಯಾ ಅವರು ಮತ್ತು ಸುದೀಪ್ ಸರ್. ಮತ್ತೆ ದರ್ಶನ್, ನಮ್ಮ ಡಿ ಬಾಸ್. ಓಕೆ, ಡಿ ಬಾಸ್ ಅವ್ರ ಜೊತೆ ಯಾರನ್ನ ನೋಡಿದಾಗ ನಿಮಗೆ ಫೇವ್ರೇಟ್? ಡಿ ಬಾಸ್ ಜೊತೆ ಯಾವ ಹೀರೋಯಿನ್ ಆ್ಯಕ್ಟ್ ಮಾಡಿದ್ರು ಚೆನ್ನಾಗೇ ಕಾಣಿಸ್ತಾರೆ. ಓಕೆ. ಸೊ 3 ಆಲ್ ಟೈಮ್ ಕನ್ನಡ ಫೇವ್ರೇಟ್ ಮೂವೀಸ್? ಆಲ್ ಟೈಮ್ ಫೇವ್ರೇಟ್ ಕನ್ನಡ ಮೂವೀಸ್ ಪಟ್ ಅಂತ ಕೇಳಿದ್ರೆ ನೆನಪು ಬರಲ್ಲ, ಹೇಳ್ತೀನಿ ರೀ. ಲಾಲಿ ಹಾಡು, ಮೈ ಆಟೋಗ್ರಾಫ್, ಪರಮಾತ್ಮ. ಓಕೆ. ಸೊ ಕ್ರೇಜಿ ಅಥವಾ ಫನಿ ಫ್ಯಾನ್ ಮೊಮೆಂಟ್? ಕ್ರೇಜಿ ಅಂದರೆ ಅದೇ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಸೊ ಅವಾಗ ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟು ನಾನು ಆಟೋಗ್ರಾಫ್ಸ್ ತೊಗೊಂಡಿದ್ರು. ಏನಿಲ್ಲ ಅಂದರೂ ಒಂದು 50 ಜನಕ್ಕೆ ಆಟೋಗ್ರಾಫ್ ಕೊಟ್ಟಿದ್ದೀನಿ. ಅದೇ ನನಗೆ ಕ್ರೇಜಿ ಮೂಮೆಂಟ್. ಅವ್ರಿಗೆ ನಾನು ಯಾರಂತ ಗೊತ್ತಿಲ್ವೋ, ಬಟ್ ಆಟೋಗ್ರಾಫ್ ಮಾತ್ರ ತೊಗೊಂಡ್ರು. ಕ್ರೇಜಿ ಆಗಿತ್ತು. ಏನು ಬರ್ದುಕೊಟ್ಟಿದ್ಯಾ? ಆ 50 ಜನರಲ್ಲಿ ಒಬ್ರಿಗೆ ಬರ್ದುಕೊಟ್ಟಿದ್ಯಾ? ಅದಾದ್ರೂ ಏನಾದರೂ ನೆನಪಿದ್ಯಾ? ಸೌಂದರ್ಯ ಅಂತ ಸೈನ್ ಹಾಕ್ಬಿಟ್ಟು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂದ್ಬಿಟ್ಟು ಹಿಂಗಿಟ್ಬಿಟ್ಟು ಹಿಂಗೆ ಸ್ಮೈಲಿ ಎಮೋಜಿ ಹಾಕ್ಬಿಟ್ಟಿದ್ದೆ.